ಚಿರು, ಪ್ರಾಮಿಸ್ ಅಲ್ವಾ? ನೀನ್ ನನ್ 7 minutes ಆಗಿರ್ತೀಯ ತಾನೆ? ಮತ್ ಶುರು ಮಾಡಿದ್ಯಾ? ಹೇಳಿದೀನಿ ತಾನೆ ಆಗಿರ್ತೀನಿ ಅಂತ. ಪಕ್ಕಾ ಆಗಿರ್ತೀನಿ ಕಣೆ, ಪ್ರಾಮಿಸ್. ಯಾಕೇನಾಯ್ತು? ನಿಂಗೇನೋ ಕೇಳ್ತೀನಿ, ಬೈಬಾರ್ದು. ಬೈಯಲ್ಲ, ಹೇಳು. ಪ್ರಾಮಿಸ್ ಅಲ್ವಾ? ನೀ ನನ್ 7 minutes ಆಗಿರ್ತೀಯ ತಾನೆ? ಯಾಕೆ ಪದೇ ಪದೇ ತಲೆ ಕೆಡಿಸ್ಕೋತೀಯ? ಈಗ ಯಾಕ ವಿಷಯ? ನೀನ್ ಪ್ರತಿ ಸಲ ಈ ಮಾತು ಹೇಳಿದಾಗ್ಲೂ ನನ್ನ ಉತ್ತರ ಏನಾದ್ರು ಚೇಂಜ್ ಆಗಿದ್ಯಾ? ಇಲ್ಲ ತಾನೆ? ಖಂಡಿತ ನಿನ್ 7 minutes ಆಗಿರ್ತೀನಿ. ಈಗ ಆರಾಮಾಗಿ ಊಟ ಮಾಡು. ಬೆಳಿಗ್ಗೆ ಡಾಕ್ಟರ್ ವಿಸಿಟ್ ಇತ್ತಲ್ವಾ? ಸಾರಿ ಕಣೆ, ಕೇಳೋದೆ ಮರ್ತೋಯ್ತು. ಏನಂದ್ರು ಡಾಕ್ಟ್ರು? ಅವ್ರೇನ್ ಹೇಳ್ತಾರೆ, ನಿನ್ ಥರಾನೆ ಹೇಳಿದ್ದೇ ಹೇಳ್ತಾರೆ. ಊಟ ತಿಂಡಿ ನಿದ್ದೆ ಚೆನ್ನಾಗ್ ಮಾಡಿ, ವಾಕಿಂಗ್ ಮಾಡಿ, ಮೆಡಿಸಿನ್ಸ್ ತಗೊಳ್ಳಿ, ಹೆಚ್ಚು ಸ್ಟ್ರೆಸ್ ಮಾಡ್ಕೋಬೇಡಿ, ಬರೀ ಇಂಥದ್ದೇ. ಮುಂದಿನ ಸಲ ಅವ್ರ ಹತ್ರ ಹೋಗೋದೇ ಬೇಡ, ಎಲ್ಲ ನಾನೇ ಹೇಳ್ತೀನಿ. ಸಿಟ್ ಬಂತ? ಸಾರಿ ಗುಬೆ, ಗೊತ್ತಾಗ್ಲಿಲ್ಲ. ಏನ್ ಗೊತ್ತಾಗ್ಲಿಲ್ಲ? ನಿನ್ ತಲೆ. ಬೆಳಗ್ಗೆ ಅಪಾಯಿಂಟ್ಮೆಂಟ್ ಇತ್ತು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀಯ ಅಂತ ಕೇಳಿದ್ರೆ ಆಫೀಸು ಅಂದೆ. ಹೋಗ್ಲಿ, ಬಂದ್ಮೇಲಾದ್ರೂ ಏನಾಯ್ತು ಅಂತ ಕೇಳ್ಬೇಕು ತಾನೆ? ಹೋಗ್ಲಿ ಬಿಡು. ನಾನಾಗೆ ಕೇಳಿದ್ರೆ ಅದಕ್ಕೂ ಕೂಗ್ತ್ಯಾ. ನಿಂಗೆ ಈಗಲ್ಲ, ನಾನ್ ಸತ್ತೋಗ್ತೀನಲ್ಲ ಅವಾಗ ಗೊತ್ತಾಗುತ್ತೆ. ಈ ಮನೇಲಿ ನಿನ್ಗೆ ಊಟ ಹಾಕಕ್ಕೆ, ಕಾಟ ಕೊಡಕ್ಕೆ ಯಾರು ಇರಲ್ವಲ್ಲ, ಅವಾಗ ನನ್ ನೆನ್ಪಾಗುತ್ತೆ. ಅವಾಗ ಬಾ ಅಂದ್ರೂ ಬರಲ್ಲ, ನೋಡ್ತಾ ಇರು. ಸಾರಿ ಗುಬೆ, ಆಫೀಸ್ ಕೆಲಸ, ಟೆನ್ಷನ್ನು, ಏನೋ ಗೊತ್ತಾಗ್ಲಿಲ್ಲ ಕಣೆ. ನಾನ್ ಹೆಂಗು ಇನ್ನೊಂದ್ ಸ್ವಲ್ಪ ಟೈಮ್ ಅಷ್ಟೇ, ಆಮೇಲೆ ಸತ್ತೋಗ್ತೀನಿ ಅಂತ ಕೇರ್ಲೆಸ್ ಅಲ್ಲ ನಿನ್ಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತೀಯ? ನಾ ಹಂಗೆಲ್ಲ ಯೋಚನೆ ಮಾಡ್ತೀನ? ನೀ ಹಿಂಗೆಲ್ಲ ಹೇಳೋದಾದ್ರೆ ನಿನ್ಕಿಂತ ಮುಂಚೆ ನಾನೇ ಸತ್ತೋಗ್ತೀನಿ, ನೋಡ್ತಿರು. ಸರಿ, ಅದ್ ಬಿಡು. ಡಾಕ್ಟರ್ ಏನಂದ್ರು ಹೇಳು. ಸಣ್ಣ ಪುಟ್ಟ ಕಾಯಿಲೆ ಆಗಿದ್ರೆ ಏನಾದ್ರೂ ಔಷಧಿ ಕೊಟ್ಟಿರೋರು. ಈಗ ಅವರು ಏನು ಮಾಡಕ್ಕಾಗಲ್ಲ ಅಂತಿದ್ದಾರೆ. ಡೆಡ್ಲೈನ್ ಹತ್ರ ಬರ್ತಾ ಇದೆ, ಪೆಂಡಿಂಗ್ ಕೆಲ್ಸ ಎಲ್ಲ ಮುಗಿಸಿ ಅಂತಿದ್ದಾರೆ ಅಷ್ಟೇ. ಏನಿವತ್ತು ಈ ಓಲೆ ಹಾಕೊಂಡ್ಬಿಟ್ಟಿದ್ಯಾ? ಈ ಓಲೆ ಅಂದ್ರೆ ಅಷ್ಟಿಷ್ಟನಾ? ಹ್ಞೂ, ಮತ್ತೆ ಫಸ್ಟ್ ಗಿಫ್ಟ್ ಅಲ್ವಾ, ಇಷ್ಟ ಇಲ್ದೇ ಇರುತ್ತಾ? ಇದು ಚೆನ್ನಾಗಿದೆ ಅಲ್ವಾ? ಯಾಕೆ ವಾಪಸ್ ಇಟ್ಟೆ? ತಗೋಬೇಕಾದ್ರೆ. ಇಲ್ಲ ಕಣೋ, ಈಗ ಬೇಡ. ಒಂದ್ ಕೆಲ್ಸ ಮಾಡು, ನಿನ್ಗೆ ಹೆಂಗೂ ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ಯಲ್ಲ, ಮುಂದಿನ ವಾರ ಜಾಯ್ನಿಂಗ್ ಬೇರೆ. ನೀನ್ ಫಸ್ಟ್ ಸ್ಯಾಲ್ರಿಲಿ ಚಿನ್ನದ್ ಮಾಡಿಸ್ಕೊಡ್ತೀಯಾ? ನೀನು ನಿಂದೊಂದೊಂದು ಆಸೆನೋ. ಆಯ್ತು ಬಿಡು, ನೀ ಹೇಳ್ದಂಗೆ ಆಗ್ಲಿ, ಬಾ ಹೋಗೋಣ.
ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಈ ಓಲೆ ತಂದ್ಕೊಟ್ಟಿದ್ದ ದಿನ ಮಾತ್ರ ಮರೆಯಲ್ಲ ಅಲ್ಲ? ಚಿರು, ನಿನ್ಗೊಂದ್ ಮಾತ್ ಕೇಳಲಾ? ಕೇಳ್ತೀನಿ, ಆದ್ರೆ ನೀನ್ ಬೈಬಾರ್ದು. ಇಲ್ಲ, ಹೇಳು. ಮೊದ್ಲು ಪ್ರಾಮಿಸ್ ಮಾಡು. ಆಯ್ತಮ್ಮ, ಪ್ರಾಮಿಸ್. ಬೈಯಲ್ಲ, ಹೇಳು. ಅದು ನೀನ್ ನನ್ 7 ಮಿನಿಟ್ಸ್ ಆಗಿರ್ತ್ಯಾ? 7 ಮಿನಿಟ್ಸಾ? ಏನ್ ಹಂಗಂದ್ರೆ? ಅಂದ್ರೆ ಒಬ್ಬ ಮನುಷ್ಯ ಸತ್ಮೇಲೆ ಅವನ್ ಬ್ರೈನು 7 ಮಿನಿಟ್ಸ್ ತನಕ ವರ್ಕ್ ಆಗ್ತಾ ಇರುತ್ತಂತೆ. ಆ 7 ಮಿನಿಟ್ಸ್ ಅಲ್ಲಿ ಅವನ್ ಜೀವನದ ಬೆಸ್ಟ್ ಮೂಮೆಂಟ್ಸ್ಗಳು ಕಣ್ಮುಂದೆ ಬರ್ತಾ ಇರುತ್ತಂತೆ. ಚಿರು, ನೀನ್ ನನ್ ಜೀವನದ ಬೆಸ್ಟ್ 7 ಮಿನಿಟ್ಸ್ ಆಗಿರ್ತ್ಯಾ? ಲೂಸು, ಈಗ ಯಾಕೆ ಸಾಯೋ ವಿಷಯ ಎಲ್ಲ ಮಾತಾಡ್ತಾ ಇದ್ಯಾ? ನೋಡು, ಬೈಯಲ್ಲ ಅಂತ ಹೇಳಿದ್ಯಾ, ಬೈಬಾರ್ದು. ಕೇಳಿದಕ್ ಮಾತ್ರ ಉತ್ತರ ಕೊಡ್ಬೇಕು. ಅಷ್ಟಕ್ಕೂ ನಾನೇನ್ ಈಗ ಸಾಯ್ತೀನಿ ಅಂತ ಹೇಳಿಲ್ವಲ್ಲ. ಸಾಯೋ ವಿಷಯ ಮಾತಾಡ್ತಿಲ್ಲ ನಾನು, ಪ್ರೀತಿ ವಿಷಯ ಹೇಳ್ತಿರೋದು. ಅಷ್ಟಕ್ಕೂ ನಾನ್ ಹೇಳಿದ್ರಲ್ಲಿ ತಪ್ಪೇನಿದೆ? ಸಾಯೋದಂತೂ ಕನ್ಫರ್ಮ್, ಸಾವಂತೂ ಡೋರ್ ಬೆಲ್ ಮಾಡೋ ಕಾಯ್ಕೊಂಡ್ ನಿಂತಿದೆ. ಆಯ್ತಮ್ಮ, ಆಯ್ತು, ಸಿಟ್ಟಾಗ್ಬೇಡ. 7 ಮಿನಿಟ್ಸ್ ತಾನೆ, ಖಂಡಿತ ಆಗಿರ್ತೀನಿ. ಹಾಗೆ ನನ್ನೊಂದು ಕಂಡೀಷನ್ ಇದೆ, ನೀನು ನನ್ 7 ಮಿನಿಟ್ಸ್ ಆಗಿರ್ಬೇಕು. ಅಷ್ಟೇ ತಾನೆ? ಆಗಿರ್ತೀನಿ, ಡೌಟೇ ಇಲ್ಲ. ಚಿರು, ಒಂದ್ ಐಡಿಯಾ. ಒಂದ್ ಕೆಲ್ಸ ಮಾಡೋಣ, ಎಲ್ಲ ಲೈಟ್ಸ್ ಆಫ್ ಮಾಡ್ತೀನಿ, ಟೇಬಲ್ ಮೇಲೆ ಕ್ಯಾಂಡಲ್ ಹಚ್ತೀನಿ, 7 ಮಿನಿಟ್ಸ್ಗೆ ಟೈಮರ್ ಸೆಟ್ ಮಾಡ್ತೀನಿ. ಈ ಪೂರ್ತಿ 7 ಮಿನಿಟ್ಸ್ ನಾವಿಬ್ರು ಒಬ್ರು ಮುಖ ಇನ್ನೊಬ್ರು ನೋಡ್ತಾ ಕೂರೋಣ. ಯಾರಿಗ್ ಗೊತ್ತು, ಇದೇ 7 ಮಿನಿಟ್ಸ್ ಮುಂದೆ ಇಬ್ರಿಗೂ ಬೆಸ್ಟ್ ಮೆಮೊರಿ ಆಗಿರ್ಬೋದು. ಆ ಬೆಳಕಲ್ಲಿ ಅವಳ ಕಂಗಳು ಹೊಳೆಯುತ್ತಿದ್ದವು. ಆಗಾಗ ಮುಚ್ಚುತ್ತಿದ್ದ ರೆಪ್ಪೆಗಳು, ತುಟಿಯಂಚಲ್ಲಿ ಬಂದು ಮರೆಯಾಗುತ್ತಿದ್ದ ಸಣ್ಣ ನಗು, ಕಿವಿಯಲ್ಲಿದ್ದ ನಾ ಕೊಟ್ಟ ಓಲೆ, ಅವಳ ಮುದ್ದಾದ ಮುಖ ನೋಡುತ್ತಲೇ ಇರಬೇಕು ಅನಿಸುತ್ತಿತ್ತು. ಬಹಳ ಹಳೆಯ ಸ್ನೇಹವೇ ಆದರೂ ಆ ದಿನ ಕಂಡಂತೆ ಯಾವತ್ತೂ ಕಂಡಿರಲಿಲ್ಲ. ಅವಳು ಹೇಳಿದ್ದು ನಿಜ. ಕಣ್ಣು ಕತ್ತಲಾಗುತ್ತಿದ್ದಾಗ, ಉಸಿರು ವೇಗ ಕಳೆದುಕೊಳ್ಳುತ್ತಿದ್ದಾಗ, ಅವಳಿಗೂ ಕೇಳಿಸುತ್ತಿದ್ದ ನನ್ನ ಎದೆ ಬಡಿತ ನನಗೇ ಕೇಳಿಸದೆ ಹೋಗುತ್ತಿರುವಾಗ, ದೇಹ ಹಗುರವಾಗುತ್ತಿರುವಾಗ, ಅಬ್ಬಸ್ ಇನ್ನು ಚಿರಕಾಲ ನಿದ್ರೆಗೆ ಜಾರುವ ಸಮಯ ಅನಿಸಿದಾಗ, ಅವಳ ಮುಂದೆ ಕುಳಿತ ಜೀವನದ ಬೆಸ್ಟ್ 7 ಮಿನಿಟ್ಸ್ ಕಣ್ಣು ಮುಂದೆ ಬರುತ್ತಿದ್ದವು.